ನಮಸ್ಕಾರ ಆದ್ಮೇಲೆ ಇವತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಶ್ರುತಿ ಇವಳು ಮಹೇಶ್ ಫೌಂಡೇಶನ್ ಕನಬರಗಿ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಳೆ. ಇವಳು ಇವತ್ತು ಈ ಬೇಸಿಗೆ ರಜೆಯಲ್ಲಿ ಫ್ರೆಂಡ್ಸ್ ಟ್ಯುಟೋರಿಯಲ್ಸ್ ಈ ಬೇಸಿಗೆ ತರಬೇತಿಯನ್ನು ಪಡೆಯಲು ಬಂದಿದ್ದಾಳೆ. ಅದೇ ರೀತಿಯಾಗಿ ಇವಳು ಇವತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಒಂದು ಪ್ರಯೋಗವನ್ನು ಮಾಡಿ ತೋರಿಸಲಿದ್ದಾಳೆ. ಅದರಲ್ಲಿ ಕೂಡ ಸಾಬೂನ್ ಪುಡಿಯಲ್ಲಿ ಇದು ಆಮ್ಲ ಅಥವಾ ಪ್ರತ್ಯಾಮ್ಲ ಎಂಬುದರ ಬಗ್ಗೆ ಸವಿವರವಾಗಿ ತೋರಿಸಲಿದ್ದಾಳೆ. ಇದು ಸಾಬೂನ್ ಪುಡಿ ಮತ್ತು ಇದು ಸಾರ್ವತ್ರಿಕ ಸೂಚಕ ಅಂತ ನಾವು ತಿಳ್ಕೊಳ್ಳೋಣ. ಇದು ನಾವು ಅರಿಶಿನ ಪುಡಿ ನಾವು ಅಡುಗೆಯಲ್ಲಿ ಬಳಕೆ ಮಾಡ್ತೀವಲ್ಲ, ಅದು ಅರಿಶಿನ ಪುಡಿ. ಓಕೆ, ಶ್ರುತಿಯವರೇ ತಾವು ಪ್ರಯೋಗ ಮಾಡಬಹುದಾ? ಓಕೆ, ಪ್ರಾರಂಭಿಸಿ. ಸ್ವಲ್ಪ ಸಾಬೂನು ಪುಡಿಯನ್ನು ನೀರಿನಲ್ಲಿ ಬೆರೆಸಬೇಕು. ಅರಿಶಿನ ಬೆರೆಸಬೇಕ್ರಿ. ಇದನ್ನು ತಾವು ಸರಿಯಾಗಿ ಕಲಕಿದಾಗ ಇದರ ಬಣ್ಣ ಕೆಂಪಾಗಿ ತಿರುಗುತ್ತದೆ, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇದರಿಂದ ನಾವು ಏನು ತಿಳ್ಕೊಳ್ಬೋದು? ನಾವೇನು ತಿಳ್ಕೊಬೋದು? ಬಣ್ಣ ಬದಲಾಗೋದ್ರಿಂದ ನಾವೇನು ತಿಳ್ಕೊಬೋದು? ಇದು ಆಮ್ಲ ಅಥವಾ ಪ್ರತ್ಯಾಮ್ಲ? ಆಮ್ಲ, ಹೌದಾ? ಹಾಗಾದರೆ ಸಾಬೂನ್ ಪುಡಿ ಇದು ಏನಾಗಿದೆ? ಆಮ್ಲ ಆಗಿದೆ. ತುಂಬು ಹೃದಯದ ಧನ್ಯವಾದಗಳು ಶ್ರುತಿಯವರೇ. ಥ್ಯಾಂಕ್ ಯು.